ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಡೇ ನಲ್ಲಿ ಏನಾಗಿರ್ತಾವಲ್ವಾ, ಆ ಡೇ ನಲ್ಲಿ ಆಗಿರುವ ಎಲ್ಲಾ ನ್ಯೂಸ್ ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕಿಂತ ಅವುಗಳು ಈ ವಿಡಿಯೋನು ಎಂಡ್ ವರೆಗೆ ನೋಡಿ. ಹಾಗೆ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಾಗ ನಮ್ಮ ಕಡೆ ಮಳೆ ಬರ್ತಾ ಇದೆ, ಅದಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ನಾಯ್ಸ್ ಬರಬಹುದು. ರಾಜಸ್ಥಾನದ ಜಲ್ವಾರ್ ನಲ್ಲಿ ಒಂದು ಮನ ಕುಲುಕುವ ಘಟನೆ ಆಗಿದೆ ಅಂತ ಹೇಳಬಹುದು. ಒಂದು ಶಾಲೆಯಲ್ಲಿ ಡೈಲಿ ವಿದ್ಯಾರ್ಥಿಗಳು ಯಾವ ರೀತಿ ಹೋಯ್ತಾರಲ್ವಾ, ಆ ರೀತಿಯಾಗಿ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೋಯ್ತಾ ಇದ್ರು. ಆ ಶಾಲೆಯಲ್ಲಿ ಡೈಲಿ ಆಗಿ ಯಾವ ರೀತಿ ಪಾಠ ನಡೀತೀವಲ್ವಾ, ಅದೇ ರೀತಿಯಾಗಿ ಇವತ್ತು ಕೂಡ ನಡೀತಾ ಇದ್ವು. ಆ ಕಟ್ಟಡ ಬೀಳುತ್ತೆ ಅಂತ ಅವ್ರಿಗೇನು ಗೊತ್ತಿತ್ತ? ಡೈಲಿ ಯಾವ ರೀತಿಯಾಗಿ ಹೋಗು ಕ್ಲಾಸ್ ಅಲ್ಲಿ ಕೂತಿರ್ದಲ್ವಾ, ಆ ರೀತಿಯಾಗಿ ಇಂದು ಕೂಡ ತಮ್ಮ ಕ್ಲಾಸ್ ನಲ್ಲಿ ಕುಳಿತಿದ್ರು. ಅದು ಸರ್ಕಾರಿ ಶಾಲೆಯ 7ನೇ ತರಗತಿಯಾಗಿತ್ತು. ಆ ಶಾಲೆಯ ಕಟ್ಟಡ ಒಮ್ಮೆಲೆ ಕುಸಿದಿದೆ. ಕಟ್ಟಡ ಕುಸಿದ ಕಾರಣ 7 ಸ್ಟೂಡೆಂಟ್ಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಹಾಗೆ 30ಕ್ಕೂ ಅಧಿಕ ಸ್ಟೂಡೆಂಟ್ ಗಳಿಗೆ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಸರ್ಕಾರಿ ಶಾಲೆಯನ್ನು ಕುಸಿದು ಬಿತ್ತಲ್ವಾ, ಆ ಬಿದ್ದಿದ ಸೌಂಡ್ಗೆ ಸ್ಥಳೀಯರೆಲ್ಲರೂ ಸ್ಥಳಕ್ಕೆ ಧಾವಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯರೆಲ್ಲರೂ ಬಂದು ಆ ವಿದ್ಯಾರ್ಥಿಗಳನ್ನು ಹೊರಗೆ ತೆಗೆದಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ 30ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತೀವ್ರವಾದ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಮಕ್ಕಳನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯ ಘಟನೆ ನಮ್ಮ ದೇಶದಲ್ಲಿ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಇದೇ ರೀತಿಯ ಘಟನೆ ಆಗ್ತಾ ಇವೆ. ಯಾವ ಕಾರಣಕ್ಕೇನೋ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಕೆಳಗೆ ಕಾಮೆಂಟ್ ಮಾಡಿ. ಈ ಅಧಿಕಾರಿಗಳು ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಕೂಡ ಜಗಳ ಅಂತೂ ಚೆನ್ನಾಗಿ ಆಡ್ತಾರೆ. ಇವ್ರ ಜಗಳ ನೋಡಿದ್ರೆ ಏನಪ್ಪಾ ಇವ್ರದೇನು ಇದೊಂದು ಹೊಸ ರೀತಿಯ ಕಾಟಾಚಾರನೇ ಐತಿಲ್ಲ ಅಂತ ಅನಿಸುತ್ತೆ ನಿಮಗೆಲ್ಲ. ದೆಹಲಿಯಲ್ಲಿ ಏನು ಕರ್ನಾಟಕ ಭವನ ಇದೆ ಅಲ್ವಾ, ಅಲ್ಲಿ ಇಬ್ಬರು ಅಧಿಕಾರಿಗಳ ನಡುವೆ ವೈಮನಸ್ಸು ಆಗಿದೆ ಹಾಗೂ ಬೈದಾಟಗಳು ಆಗಿವೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೇನು ಅಧಿಕಾರಿಗಳ ಹರ ಅಲ್ವಾ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿಗಳ ನಡುವೆ ಈ ಜಟಾಪಟಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ವಿಶೇಷ ಕರ್ತವ್ಯ ಅಧಿಕಾರಿಗಳಾದಂತ ಅಂಜನೇಯ ಅವರು ಅಲ್ಲಿನ ಅಧಿಕಾರಿ ಆದಂತ ಮೋಹನ್ ಕುಮಾರ್ ವಿರುದ್ಧ ದೂರು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಮುಖ್ಯಮಂತ್ರಿಯವರಿಗೆ ದೂರು ನೀಡಿದ್ದಾರಂತ ಹೇಳಲಾಗ್ತಾ ಇದೆ. ಮೋಹನ್ ಕುಮಾರ್ ಅವರು ಅಲ್ಲಿಗೆ ಬಂದಾಗಿನಿಂದ ಅಂಜನೇಯವರಿಗೆ ಕೆಲಸ ಮಾಡಲು ಬಿಡ್ತಿಲ್ವಂತೆ. ಹಾಗೆ ಅವರಿಗೆ ಜನಗಳ ಮುಂದೆ ಬೈತಾ ಇದ್ದಾರೆ ಅಂತ ಅಂಜನೇಯವರು ತಮ್ಮ ದೂರಿನಲ್ಲಿ ನೀಡಿದ್ರು. ಈ ರೀತಿಯ ಘಟನೆ ನಮ್ಮ ಕರ್ನಾಟಕದ ಕೆಪಿಎಸ್ಸಿಯಲ್ಲೂ ಕೂಡ ಆಗಿತ್ತು. ಹಾಗೆ ಅಲ್ಲಿ ಘಟನೆ ಆದ ನಂತರ ಏನಾಗಿತ್ತು, ಹಾಗೆ ಅಲ್ಲಿ ಏನೇನು ಬೆಳವಣಿಗೆ ಆಗಿತ್ತು ಎಲ್ಲಾ ನಿಮಗೆ ಗೊತ್ತೇ ಇದೆ. ಬಾಲಕಿ ಮೇಲೆ ಲೈಂಗಿಕ ಅತ್ಯಾಚಾರವೆಸಗಿದ್ದಾರೆ ಎಂದು RCB ಆಟಗಾರರ ಯಶ್ ದಯಾಳ್ ಅವರ ಮೇಲೆ ಮತ್ತೊಂದು FIR ಆಗಿದೆ. ಅವರ ವಿರುದ್ಧ ಪೋಕ್ಸೋ ಅಡಿ FIR ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೊದಲೇ ಯಶ್ ದಯಾಳ್ ಅವರ ವಿರುದ್ಧ ಒಂದು FIR ಆಗಿತ್ತು, ಮತ್ತೆ ಅದೇ ರೀತಿಯ ಇನ್ನೊಂದು FIR ಆಗಿದೆ ಅಂತ ಹೇಳ್ಬಹುದು. ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗೇನು ಯಶ್ ದಯಾಳ್ ವಿರುದ್ಧ FIR ಮಾಡಿದ್ದಾರಲ್ವಾ, ಅವರು ಕೂಡ ಒಬ್ಬ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಆ ಮಹಿಳೆಯು ಕೂಡ ಒಬ್ಬ ಕ್ರಿಕೆಟ್ ಆಟಗಾರ್ತಿ ಅಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆ ಕ್ರಿಕೆಟ್ ಆಟಗಾರ್ತಿಯನ್ನು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸುವುದಾಗಿ ಯಶ್ ದಯಾಳ್ ಹೇಳಿದ್ರು ಅಂತ. ಹಾಗೆ ಅವರು ತನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅಂತ ಹುಡುಗಿ ಆರೋಪ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೆ ಆ ಹುಡುಗಿ FIR ನಲ್ಲಿ ಹೇಳಿಕೊಂಡಿದ್ದಾರೆ. ಆ ಹುಡುಗಿ 2013ರಲ್ಲಿ 17 ವರ್ಷದ ಹುಡುಗಿ ಆಗಿದ್ರು ಅಂತ. ಆ ಸಮಯದಲ್ಲಿ ಅವರಿಗೆ ಕಿರುಕುಳ ನೀಡಿ ಅತ್ಯಾಚಾರ ಮಾಡಿದ್ದಾರಂತ ಹುಡುಗಿ ತನ್ನ FIR ಅಲ್ಲಿ ಹೇಳಿಕೊಂಡಿದ್ದಾಳೆ. ಇದಕ್ಕಾಗಿ ಯಶ್ ದಯಾಳ್ ಅವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರಂತ ಹೇಳಲಾಗ್ತಾ ಇದೆ. ಯಶ್ ದಯಾಳ್ ಅವರ ವಿರುದ್ಧ ಇದುವರೆಗೂ 2 ಪ್ರಕರಣಗಳು ದಾಖಲಾಗಿವೆ. ಆದ್ರೂ ಕೂಡ ಇದುವರೆಗೂ ಯಶ್ ದಯಾಳ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಪೂಂಚ್ನ LOC ಬಳಿ ಇಂದು ನೆಲ ಬಾಂಬ್ ಸ್ಫೋಟವಾಗಿತ್ತು. ಆ ಸಮಯದಲ್ಲಿ ಅಲ್ಲಿ ಒಬ್ಬ ಯೋಧ ಸಾವನ್ನಪ್ಪಿದ್ದಾರೆ. ಹಾಗೆ ಇನ್ನು ಇಬ್ಬರು ಯೋಧರಿಗೆ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇವೆ. ಕೃಷ್ಣ ಘಾಟಿ ಬಳಿ ಡೈಲಿ ಆಗಿ ಯಾವ ರೀತಿ ರೂಟೀನ್ ಆಗಿ ತಮ್ಮ ರೌಂಡ್ ಹಾಕ್ತಿರಲ್ವಾ, ಆ ರೀತಿಯಾಗಿ ಇವತ್ತು ಕೂಡ ಅಲ್ಲಿ ರೂಟೀನ್ ಆಗಿ ಒಂದು ರೌಂಡ್ ಹಾಕ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿ ನೆಲ ಬಾಂಬ್ ಸ್ಫೋಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಗಾಯವಾದ ಯೋಧರಿಗೆ ಮಿಲಿಟರಿ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರಂತ ಹೇಳಲಾಗ್ತಾ ಇದೆ.
ಸಾವನ್ನಪ್ಪಿದ ಯೋಧನನ್ನು JTA ರೆಜಿಮೆಂಟ್ ನ ಅಗ್ನಿವೀರ ಎಂದು ಹೇಳಲಾಗ್ತಾ ಇದೆ. ಸಾವನ್ನಪ್ಪಿದ ಅಗ್ನಿವೀರ ಲಲಿತ್ ಕುಮಾರ್ ಅವರಿಗೆ ಸೇನೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ಈ ಕುರಿತು ತನ್ನ ಎಕ್ಸ್ ಖಾತೆಯಲ್ಲಿ ಇದನ್ನು ಟ್ವೀಟ್ ಮಾಡಿದೆ. ಇಂಗ್ಲೆಂಡ್ ನ ಮ್ಯಾಂಚೆಸ್ಟರ್ ನಲ್ಲಿ ನಡೀತಾ ಇದೆ ಅಲ್ವಾ ಟೆಸ್ಟ್ ಮ್ಯಾಚ್ ಭಾರತದ ಮತ್ತು ಇಂಗ್ಲೆಂಡ್ ನಡುವೆ. ಆ ಮ್ಯಾಚ್ ನ 4ನೇ ದಿನ ಆಟ ಈಗ ನಡೀತಾ ಇತ್ತು. ಆ ಸಮಯದಲ್ಲಿ ರಿಷಬ್ ಪಂತ್ ಅವರಿಗೆ ಗಾಯವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೂ ಕೂಡ ರಿಷಬ್ ಪಂತ್ ಅವರು ಯಾವುದೇ ರೆಸ್ಟ್ ತಗೊಂಬದೇ 2ನೇ ದಿನದ ಆಟದಲ್ಲೂ ಕೂಡ ಅದೇ ರೀತಿ ಆಡಿದ್ರು. 2ನೇ ದಿನದ ಆಟದಲ್ಲಿ ಭಾರತದ ಯಾವುದೇ ಸ್ಪರ್ಧಿಗಳು ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ. ಆದ್ರೆ 2ನೇ ದಿನದ ಆಟದಲ್ಲೂ ಕೂಡ ರಿಷಬ್ ಪಂತ್ ಅವರು ಒಂದು ಒಳ್ಳೆ ಆಟವನ್ನು ಆಡಿದ್ರು ಅಂತ ಹೇಳ್ಬಹುದು. ಅವರು ತಮ್ಮ ಇಂಜುರಿಯ ಜೊತೆಗೆ 54 ರನ್ಗಳನ್ನು ಕೂಡ ಕಲೆ ಹಾಕಿದ್ರು. ಆ 54 ರನ್ಗಳನ್ನು ಕಲೆ ಹಾಕುವುದರ ಜೊತೆಗೆ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಮನವನ್ನು ಗೆದ್ದಿದ್ರು ಅಂತ ಹೇಳ್ಬಹುದು. ನಿಮಗೇನನ್ನಿಸುತ್ತೆ ರಿಷಬ್ ಪಂತ್ ಅವರ ಈ ಆಟದ ಬಗ್ಗೆ? ಬಿಹಾರ್ನಲ್ಲಿ ಚುನಾವಣೆಗಳೇನವ ಅಲ್ವಾ, ಆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿತ್ತು ಇತ್ತೀಚೆಗೆ. ಆ ಪರಿಷ್ಕರಣೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಮತದಾರರ ಪಟ್ಟಿಯಿಂದ 54 ಲಕ್ಷಕ್ಕೂ ಅಧಿಕ ಮತದಾರರನ್ನು ಮತದಾರರ ಪಟ್ಟಿಯಿಂದ ಚುನಾವಣಾ ಆಯೋಗ ತೆಗೆದುಹಾಕಿತ್ತು. ತೆಗೆದುಹಾಕಿದ ಕಾರಣ ತುಂಬಾ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದ್ವು. ವಿಪಕ್ಷಗಳು ಕೂಡ ಚುನಾವಣಾ ಆಯೋಗದ ವಿರುದ್ಧ ತುಂಬಾನೇ ಟೀಕೆ ಮಾಡ್ತಾ ಇದ್ವು. ಆದ್ರೂ ಕೂಡ ಚುನಾವಣಾ ಆಯೋಗ ಪರಿಷ್ಕರಣೆ ಮಾಡಿದೆ ಅಂತ ಹೇಳ್ಬಹುದು. ಅದನ್ನು ವಿರೋಧಿಸಿ ವಿಪಕ್ಷಗಳು ಇಂದು ಕೂಡ ಲೋಕಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ವು. ಆ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದ್ದಿದ್ರು. ಹಾಗೆ ಕಾಂಗ್ರೆಸ್ನ ಮುಖ್ಯಸ್ಥರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಿದ್ರು. ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ರು. ಇವರ ಜೊತೆಗೆ ಹಲವಾರು ಕಾಂಗ್ರೆಸ್ನ ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆಗಳು ಕೂಗ್ತಾ ಇದ್ರು. ನಿನ್ನೆ ಅಮೆರಿಕದ ಅಧ್ಯಕ್ಷರವರು ಒಂದು ಹೇಳಿಕೆ ನೀಡಿದ್ರು. ಯಾಕೆ ನೀವು ಅಮೆರಿಕದ ಕಂಪನಿಯವರು ಭಾರತದವರನ್ನು ನೇಮಕ ಮಾಡ್ಕೊಳ್ತ್ರಿ ಅಂತ ಅಮೆರಿಕದ ಅಧ್ಯಕ್ಷರು ಕೇಳಿದ್ರು. ನೀವು ಭಾರತ ಮತ್ತು ಚೀನಾದ ಉದ್ಯೋಗಿಗಳನ್ನು ಯಾಕೆ ನಿಮ್ಮ ಕಂಪನಿಯಲ್ಲಿ ನೇಮಕ ಮಾಡ್ಕೊಳ್ತ್ರಿ? ನಮ್ಮ ಅಮೆರಿಕದ ಉದ್ಯೋಗಿಗಳನ್ನೇ ನಿಮ್ಮ ಕಂಪನಿಯಲ್ಲಿ ನೇಮಕ ಮಾಡ್ಕೊಳ್ರಿ ಅಂತ ಅಮೆರಿಕದ ಅಧ್ಯಕ್ಷರವರು ನಿನ್ನೆ ಹೇಳಿದ್ರು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ತುಂಬಾ ಚರ್ಚೆಗೂ ಕಾರಣವಾಗಿತ್ತು ಇವರ ಈ ಹೇಳಿಕೆ. ಮತ್ತೆ ಅಮೆರಿಕದ ಅಧ್ಯಕ್ಷರವರು ಲೈಂಗಿಕ ಮತ್ತು ಹಣಕಾಸುವಿನ ಹಗರಣದಲ್ಲಿ ಸಿಲುಕಿದ್ದಾರಂತ ಹೇಳಬಹುದು. ಜೆಫ್ರಿ ಎಸ್ಟಿನ್ ಜೊತೆಗೆ ಅಮೆರಿಕದ ಅಧ್ಯಕ್ಷರ ಸಂಬಂಧ ಏನು ಅಂತ ಅಮೆರಿಕದಲ್ಲಿ ವಿವಾದ ಎದ್ದಿದೆ. ಈ ವಿವಾದ ಎದ್ದಿದ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷರು ಅಮೆರಿಕದಿಂದ ಹೊರಗೆ ಹೋಗಿದ್ದಾರಂತ ಹೇಳಲಾಗ್ತಾ ಇದೆ. ಈ ವಿವಾದ ಏನ್ ಅಮೆರಿಕದಲ್ಲಿ ಎದ್ದಿದೆ ಅಲ್ವಾ, ಈ ವಿವಾದದಿಂದ ಪಾರಾಗಲು ಅವರು ಸ್ಕಾಟ್ಲ್ಯಾಂಡ್ಗೆ ಹೋಗಿದ್ದಾರಂತ ಹೇಳಲಾಗ್ತಾ ಇದೆ. ಅವರು ಸ್ಕಾಟ್ಲ್ಯಾಂಡ್ಗೆ ಗಾಲ್ಫ್ ಆಡಲು ಹೋಗಿದ್ದಾರಂತ ವರದಿಗಳು ಆಗ್ತಾ ಇವೆ. ನೋಡಿ ಹೇಗಿದೆ ಅಲ್ವಾ, ಒಂದ್ ಕಡೆ ಅವರಿಗೆ ಆಟ ಆಡೋದು ಹತ್ತಿದೆ, ಇನ್ನೊಂದ್ ಕಡೆ ಅವರಿಗೆ ವಿವಾದ ಎದ್ದಿದೆ ಅವ್ರದೇ. ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅವ ಅಲ್ವಾ, ಇವರು ಒಂಥರ ಹಳೆ ಗೆಳೆಯರು ಅಥವಾ ಹಳೆ ಸಂಬಂಧಿಗಳು ಅಂತ ಹೇಳ್ಬಹುದು. ಇವರು ಮತ್ತೆ ಬರು ಕುಚುಕುಗಳ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ ಇಬ್ಬರು ದೇಶದವರು ತಮ್ಮ ದೇಶದವರಿಗೆ ವೀಸಾ ಮುಕ್ತ ಮಾಡ್ತಾರಂತ ಹೇಳಲಾಗ್ತಾ ಇದೆ. ಹಾಗೆ ಬಾಂಗ್ಲಾದೇಶದಲ್ಲೇನು ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರ ಬಂದಿದೆ ಅಲ್ವಾ, ಆವಾಗಿನಿಂದ ಈ ಮೊಹಮ್ಮದ್ ಯೂನಿಸ್ ಅವರು ಒಂದು ಹೊಸ ರೀತಿಯ ಕಾನೂನುಗಳು ತರ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈ ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರ ಏನ್ ಇದೆ ಅಲ್ವಾ, ಇವರು ಪಾಕಿಸ್ತಾನದ ಜೊತೆಗೆ ಒಳ್ಳೆಯ ಸಂಬಂಧ ಬೆಳೆಸ್ತಾರಂತೆ. ಯಾವ ರೀತಿಯ ಒಳ್ಳೆಯ ಸಂಬಂಧ ಬೆಳೆಸ್ತಾರೋ ಗೊತ್ತಿಲ್ಲ. ಯಾರನ್ನು ನಮ್ದೂರ್ನು ಕೂಡ ಪಾಕಿಸ್ತಾನದವರನ್ನು ನಂಬಾರ್ದು. ಒಂದ್ ಕಡೆ ಇವರು ನೈಸ್ ಆಗಿ ಬಾಲೆ ತಮ್ಮ ಇಬ್ಬರು ಜೋಡಿಯಾಗಿ ಒಂದು ಒಳ್ಳೆಯ ಸಂಬಂಧ ಬೆಳೆಸೋಣ ಅಂತ ಹೇಳ್ತಾರೆ. ಮತ್ತೆ ಆಮೇಲೆ ಇನ್ನೊಂದ್ ಕಡೆ ಕಪಾಳ ಮೋಕ್ಷ ಮಾಡಿ ಅವಾಗ ಬಾಂಗ್ಲಾದೇಶವನ್ನು ಕಳಿಸ್ತಾರೆ. ಆವಾಗ ಗೊತ್ತಾಗುತ್ತೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಯಾವ ರೀತಿ ಇದೆ ಅಂತ. RCB ಸಂಭ್ರಮಾಚರಣೆಯಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಆ ಸಾವಿನ ವಿಚಾರಣೆ ಮಾಡಲು ಜಸ್ಟಿಸ್ ಮೈಕಲ್ ಖುನ್ನಾ ಅವರ ಒಂದು ಸಮಿತಿ ನೇಮಕ ಮಾಡಲಾಗಿತ್ತು. ಆ ಸಮಿತಿ ಎಲ್ಲಾ ಅಧ್ಯಯನ ಮಾಡಿ ತನ್ನ ವರದಿಯನ್ನು ಮಾಡಿದೆ. ಆ ವರದಿಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೂ ಕೂಡ ಸಲ್ಲಿಸಿದೆ. ಜಸ್ಟಿಸ್ ಮೈಕಲ್ ಖುನ್ನಾ ಅವರ ಈ ವರದಿಯನ್ನು ಜಾರಿಗೆ ತರುವುದಾಗಿ ರಾಜ್ಯ ಸರ್ಕಾರವು ಕೂಡ ಹೇಳಿತ್ತು ಇತ್ತೀಚೆಗೆ ತಾನೆ. ಈಗ DNA ಎಂಟರ್ಟೈನ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಹಾಕಿದ್ದಾರೆ. ಈ DNA ಎಂಟರ್ಟೈನ್ಮೆಂಟ್ ಅದ ಅಲ್ವಾ, ಈ DNA ಎಂಟರ್ಟೈನ್ಮೆಂಟ್ ಮತ್ತು KSCA ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಾಗಿತ್ತು. ಈ ಜಸ್ಟಿಸ್ ಮೈಕಲ್ ಖುನ್ನಾ ಅವರ ವರದಿ ಬಂದ ಮೇಲೆ ಇವರು ವಿರುದ್ಧ ಕೇಸ್ ಹಾಕಲಾಗಿತ್ತು. ಆ ಕೇಸ್ ಅನ್ನು ಪ್ರಶ್ನಿಸಿ DNA ಎಂಟರ್ಟೈನ್ಮೆಂಟ್ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಪಾಕಿಸ್ತಾನದಲ್ಲಿ ಮತ್ತೆ ವರುಣನ ಆರ್ಭಟ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಪಾಕಿಸ್ತಾನದ ಮೇನ್ ನಗರಗಳೇನವ ಅಲ್ವಾ,
ಕರಾಚಿ ಮತ್ತು ಪೇಶಾವರ ಮತ್ತು ಹಲವಾರು ನಗರಗಳು ಕೂಡ ಮುಳುಗಡೆ ಆಗಿವೆ ಅಂತ ಹೇಳಲಾಗ್ತಾ ಇದೆ. ತುಂಬಾ ವಾಹನಗಳು ಕೂಡ ರಸ್ತೆ ಬದಿ ಕೆಟ್ಟ ನಿಂತಿವೆ. ಹಾಗೆ ಹಲವಾರು ಬಸ್ಗಳು ಕೂಡ ನೀರಲ್ಲಿ ಮುಳುಗಡೆ ಆಗಿವೆ. ಈ ಮಳೆಯ ಅಬ್ಬರದಿಂದ ಪಾಕಿಸ್ತಾನದಲ್ಲಿ ಇದುವರೆಗೂ 266ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರಂತ ಹೇಳಲಾಗ್ತಾ ಇದೆ. ಈ ಮಳೆಯಿಂದಾಗಿ ಪಾಕಿಸ್ತಾನದಲ್ಲಿ 1500ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 400ಕ್ಕೂ ಹೆಚ್ಚು ಜಾನುವಾರುಗಳು ಕೂಡ ಈ ಮಳೆಯಿಂದ ಸಾವನ್ನಪ್ಪಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಇದೇ ರೀತಿ ಪಾಕಿಸ್ತಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ್ರೆ ಆಸ್ತಿ ಪಾಸ್ತಿಗಳು ಹಾನಿ ಆಗ್ಬಹುದು. ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಕೂಡ ಸಾಯಬಹುದು ಅಂತ ಹೇಳಲಾಗ್ತಾ ಇದೆ. ಭಾರತದ ಪ್ರಧಾನಿಯವರೇನು ಮಾಲ್ಡೀವ್ಸ್ ಪ್ರವಾಸದಲ್ಲಿ ಇದ್ರಲ್ವಾ, ಆ ಸಮಯದಲ್ಲಿ ಮಾಲ್ಡೀವ್ಸ್ಗೆ 4850 ಕೋಟಿ ಕೊಡುವುದಾಗಿ ಹೇಳಿದ್ರು. ಹಾಗೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆಯೂ ಕೂಡ ಇಂದು ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಮಾಲ್ಡೀವ್ಸ್ ನಲ್ಲಿ ಮೊಹಮ್ಮದ್ ಯೂನಿಸ್ ನ ಸರ್ಕಾರ ಏನ್ ಬಂತಲ್ವಾ, ಅವ್ರ ಸರ್ಕಾರ ಬಂದಾಗಿನಿಂದ ಈ ಮೊಹಮ್ಮದ್ ಯೂನಿಸ್ ಅವರು ಚೀನಾ ಕಡೆ ವಾಲ್ತಾ ಇದ್ರು. ಈಗ ಭಾರತದ ಪ್ರಧಾನಿಯವರು ಮಾಲ್ಡೀವ್ಸ್ಗೆ ಹೋಗಿದ್ದು ತುಂಬಾ ಚರ್ಚೆಗೆ ಹುಟ್ಟಾಕಿದೆ ಅಂತ ಹೇಳ್ಬಹುದು. ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ನೀಡಿದ್ರು ಈ ದಿನ, ಕಾಂಗ್ರೆಸ್ ನ ಏನ್ ಸರ್ಕಾರಗಳ ಅವಲ್ವಾ, ಆ ರಾಜ್ಯದಲ್ಲೂ ಕೂಡ ಜಾತಿ ಗಣತಿ ವಿಳಂಬವಾಗಿದೆ, ಅದಕ್ಕೆ ನನ್ನ ವಿಷಾದವಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಮತ್ತು ಅದನ್ನು ಸರಿಪಡಿಸುವುದಾಗಿನೂ ಕೂಡ ಹೇಳಿದ್ರು. ಹಾಗೆ ಶೀಘ್ರದಲ್ಲೇ ಕಾಂಗ್ರೆಸ್ ಇರುವ ರಾಜ್ಯಗಳಲ್ಲಿ ಜಾತಿ ಗಣತಿ ಜಾರಿಗೆ ತರುವುದಂತ ಹೇಳಿದ್ರು. ಈ ವಿಡಿಯೋ ಇಷ್ಟವಾದ್ರೆ ನಿಮಗೆ ಈ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.